ಕಾರ್ಯಕ್ರಮ ಆನೇಕಲ್ ತಾಲೂಕಿನ ಉಸ್ಕೂರು ಗೇಟ್ ಬಳಿ ಇರುವ ಜಿಪಿಆರ್ ರಾಯಲ್ ಬಡಾವಣೆಯಲ್ಲಿ ಅದ್ದೂರಿಯಾಗಿ ನಡೆದ ಗಣೇಶೋತ್ಸವ ಕಾರ್ಯಕ್ರಮ. ಇನ್ನು ಗಣೇಶೋತ್ಸವ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ, ಅನ್ನ ದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇನ್ನು ಗಣೇಶೋತ್ಸವ ಕಾರ್ಯಕ್ರಮ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಸಹ ಆಯೋಜಿಸಲಾಗಿತ್ತು. ಹಾಗೆಯೇ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಬಹುಮಾನವನ್ನು ಸಹ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗಟ್ಟಹಳ್ಳಿ ಸಿನ್ನಪ್ಪ, ಕೇಬಲ್ ನಾಗೇಶ್, ಜಿಪಿಆರ್ ರಾಯಲ್ ಲೇಔಟ್ನ ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್, ಲೋಕೇಶ್, ನಿಂಗಪ್ಪ, ತುಳಸಿರಾಮ್, ನಾಗರಾಜು, ವಿಜಯಕುಮಾರ್, ಕುಮಾರ್ ಪ್ರವೀಣ್, ವೆಂಕಟರಾಮೇಗೌಡ, ಸುಬ್ಬರಾವ್ ಮತ್ತು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು. ಗಣೇಶ ಬಪ್ಪ, ಗಣಪತಿ ಬಪ್ಪ, ಮಂಗಳಮೂರ್ತಿ ಸರಿ ನೋಡಿ ಸ್ವಲ್ಪ ಯಾರು ಇದೆ, ಸ್ವಲ್ಪ ಲೈನ್ ಸಿಗ್ತೀರಿ, ಬೇಡ ಬಿಡಿ ಆಡೋದಕ್ಕೆ. ಓಕೆ ಸರ್.
ಗಣಪತಿ ಬಪ್ಪ ಗಣಪತಿ ಬಪ್ಪ ಮಂಗಳ ಮೂರ್ತಿ ವಿದ್ಯಾ ಗಣಪತಿಗೆ ಗಣಪತಿಗೆ ಸಿದ್ಧಿ ಗಣಪತಿಗೆ. ಇವತ್ತು ನಮ್ಮ ಬಡಾವಣೆಯಲ್ಲಿ GPR ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತಾ ಇದೆ. ಇವತ್ತು ಅಂತಿಮ ದಿನ. ಇವತ್ತು ಗಣೇಶನ ನೀರಿನಲ್ಲಿ ವಿಸರ್ಜನೆ ಮಾಡುವಂಥ ದಿನ. 9 ದಿನಗಳ ಕಾಲ ನಮ್ಮ ಬಡಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಎಲ್ಲ ಕೂಡ ಒಗ್ಗಟ್ಟಾಗಿ ಸೇರಿ ಒಂದು ಅಣ್ಣ ತಮ್ಮಂದ್ರ ರೀತಿ ಭಾವೈಕ್ಯ ಸಂಬಂಧ ಇಲ್ಲಿ ನಮ್ಮ ಬಡಾವಣೆಯಲ್ಲಿ GPR ಲೇಔಟಲ್ಲಿ ಯಾರು ಹೆಚ್ಚು ಏನಿಲ್ಲ ಕಮ್ಮಿ ಏನಿಲ್ಲ, ಎಲ್ಲರೂ ಸೇರಿ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಹಲವಾರು ಏನು ಸ್ಪೋರ್ಟ್ಸ್ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ರಂಗೋಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೊದಲೇ ಬಹುಮಾನ ಬಂದವ್ರಿಗೆ ಪ್ರೈಸನ್ನು ಇಶ್ಯೂ ಮಾಡೋರಿದ್ದೀವಿ. ಹಾಗಾಗಿ ಇವತ್ತು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಬಡಾವಣೆಯಲ್ಲಿ ಗಣೇಶೋತ್ಸವ. ಇವತ್ತು ಅಂತಿಮ ದಿನ. ನಮ್ಮ ಬಡಾವಣೆ ಎಲ್ರಿಗೂ ನಾಗರಿಕ ಬಂಧು ಅಕ್ಕ ತಂಗಿರ ಅಣ್ಣ ತಮ್ಮಂದಿರು ಕೂಡ ಗಣೇಶ ಏನು ತೊಂದರೆ ಕೊಡ್ದಿರ ವಿಘ್ನಗಳನ್ನು ವಿನಾಶ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಬಡಾವಣೆ ಎಲ್ಲರೂ ಕೂಡ ಅಕ್ಕ ತಂಗಿರ ಅಣ್ಣ ತಮ್ಮಂದಿರ ಥರ ಇದೀವಿ, ಮುಂದೆನೂ ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಾವು GPR ಬಡಾವಣೆಯಲ್ಲಿ ಗಣೇಶೋತ್ಸವವನ್ನು ಸತತವಾಗಿ 19ನೇ ವರ್ಷ ಆಯೋಜಿಸ್ತಾ ಇದ್ದೀವಿ. ಪ್ರತಿ ವರ್ಷನೂ ನಾವು 5 ದಿವಸ 9 ದಿವಸ ಗಣೇಶ ಹಬ್ಬವನ್ನು ನಾವು ಮಾಡ್ತೀವಿ. ಅತಿ ವಿಜೃಂಭಣೆಯಿಂದ ಯಾವುದೇ ಒಂದು ಭೇದ ಭಾವ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಟ್ಟಾರೆ ಸೇರಿ ಬಡಾವಣೆಯಲ್ಲಿ ಒಡ್ಡ ಕುಟುಂಬ ಥರ ನಾವು ಈ ಹಬ್ಬನ್ನು ಅತಿ ವಿಜೃಂಭಣೆಯಿಂದ ನಮ್ಮ ಆನೇಕಲ್ಲು ತಾಲೂಕದಲ್ಲೇ ಯಾರೂ ಮಾಡಲ್ಲ, ಆ ರೀತಿಯಲ್ಲಿ ನಾವು ಮಾಡ್ತೀವಿ. 9 ದಿವಸನೂ ಅನ್ನದಾನವನ್ನು ನಾವು ನಮ್ಮ ದೇವಸ್ಥಾನದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸ್ತೀವಿ. ಅದೇ ಥರ ಪ್ರತಿ ಶನಿವಾರನೂ ವರ್ಷ ಪೂರ್ತಿ ನಾವು ಅನ್ನದಾನವನ್ನು ನೀಡ್ತಾ ಬರ್ತಾ ಇದ್ದೀವಿ. ಎಷ್ಟೇ ಜನ ಬಂದರೂ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಅದು ನಮಗೆ ಹೆಮ್ಮೆ ಅಂತ ವಿಷಯ ಅಂತ ಹೇಳ್ಬೋದು. ಈ ಒಂದು 9 ದಿವಸ ನಾವು ಗಣೇಶ ಹಬ್ಬ ಏನು ಮಾಡ್ತೀವೋ 9 ದಿವಸನೂ ನಮ್ಮ ಫ್ಯಾಮಿಲಿಗಳು ಯಾರೂ ಅಡುಗೆ ಮಾಡಲ್ಲ, ಎಲ್ಲರೂ ಒಟ್ಟಾರೆ ಸೇರಿ ಒಂದೇ ಕುಟುಂಬ ಥರ ಸೇರಿ ನಮ್ಮ ಬಡಾವಣೆಯಲ್ಲಿ ನಾವು ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ. ಪ್ರತಿದಿನವೂ ಊಟ ವ್ಯವಸ್ಥೆ ಇರುತ್ತೆ. ಎಲ್ಲ ಮಕ್ಕಳಿಗೆ ಸ್ಪೋರ್ಟ್ಸನ್ನು ಆಯೋಜಿಸ್ತೀವಿ. ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ಹೆಣ್ಮಕ್ಳಿಗೆ, ಅಡಲ್ಟ್ಸ್ಗೆ ಮತ್ತು ಎಲ್ಲರೂ ಮಕ್ಕಳಿಗೆ ತಾರತಮ್ಯ ಯಾವುದೇ ಇಲ್ದಿರ ನಾವು ಎಲ್ಲ ಸ್ಪೋರ್ಟ್ಸನ್ನು ಆಯೋಜಿಸ್ತೀವಿ. ಎಲ್ಲರಿಗೂ ಭೇದ ಭಾವ ಇಲ್ದಿರ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಈ ಒಂದು 9 ದಿವಸನೂ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ಇವತ್ತು ಕೊನೆ ದಿವಸ ಎಲ್ಲ ಗೇಮ್ಸನ್ನು ಸ್ಟಾರ್ಟ್ ಮಾಡಿ ಎಂಡ್ ಮಾಡಿ ಇವತ್ತು ಪ್ರೈಸು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಅದೇ ಥರ ನಮ್ಮ ಬಡಾವಣೆಯಲ್ಲಿ ಇವತ್ತು ಅತಿ ವಿಜೃಂಭಣೆಯಿಂದ ಟಗಾಪರು ನಮ್ಮ ಎಲ್ಲ ಲೇಔಟ್ ಬಡಾವಣೆ ಹಿರಿಕರೆಲ್ಲ ಸೇರಿ ಈ ಟಗಾಪರ್ ನಾಡ್ತಾ ಇದ್ದೀವಿ. ಟಗಾಪರನ್ನು ಅರುಣಾಥ್ ರೆಡ್ಡಿ ಅವರಿಗೆ ಇದು ಚೆಲ್ಲಬೇಕು. ಈ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದ್ದರಿಂದ ಇವತ್ತವರೆಗೂ ಯಾವುದೇ ಒಂದು ವಿಘ್ನವಿಲ್ಲದೆ ನಡೆಸ್ಕೊಂಡ್ ಬರ್ತಾ ಇದೆ. ನಮ್ಗೆ ಗಣೇಶ ಇದೇ ತರ ಮುಂದಿನ ಅವಕಾಶ ಕೊಡ್ಲಿ ಅಂತ ನಾವು ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬಡಾವಣೆ ಒಂದೇ ಸಂಸಾರ, ನಾವೆಲ್ಲರೂ ಒಂದೇ. ಅದೇ ರೀತಿ ನಾವು ತುಂಬಾ ವರ್ಷದಿಂದ ಬಂದಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿ ಜಾತಿ ಧರ್ಮ ಮತ್ತು ಯಾವುದೇ ರಾಜ್ಯ ಎಲ್ಲ ಇಲ್ಲ, ಎಲ್ಲ ಒಂದೇ ಸಂಸಾರದವರ ನಾವಿದ್ದೀವಿ. ಮತ್ತು ಅದೇ ರೀತಿ ನಾವು ಈ ಒಂದು 9 ದಿನ ನಮ್ಮ ಬಡಾವಣೆ ಹಬ್ಬ ಅಂತ ತಿಳ್ಕೊಂಡು ಪ್ರತಿ ವರ್ಷ ಆಚರಿಸ್ತೀವಿ. ಆ ಒಂದು ಇದರಿಂದ ನಮಗೆ ಪ್ರತಿಯೊಬ್ಬರಲ್ಲೂ ಒಂದು ಬಾಂಡಿಂಗ್ ಅಂತ ನಮ್ಮಲ್ಲಿ ಆಗ್ಲಿಂದ ಬಂದಿದೆ. ಸೊ ಇದು ನಮ್ಮಲ್ಲಿ ನಾನು ನೋಡಿಲ್ಲ, ಬೇರೆ ಕಡೆ ಎಲ್ಲೂ ನಾನು ನೋಡಿಲ್ಲ. ನಾವು ಅದಕ್ಕೆ ಮುಂದಿನ ಇದೇ ರೀತಿ ಇರುತ್ತೆ ಅಂತ ಈ ನಮ್ಮ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಈ ತರ ಒಂದು GPR ಗಣೇಶ ಹಬ್ಬ ಅಂತ ಅನ್ನೋಕಿನ GPR ಹಬ್ಬ ಅಂತಾನೆ ನಾವು ಆಚರಣೆ ಮಾಡ್ತೀವಿ. ಇಡೀ ಈ ವರ್ಷ 9 ದಿವಸಗಳ ಮಾಡ್ತಾ ಇದ್ವಿ. ಹೋದ ವರ್ಷ 7 ದಿವಸ 5 ದಿವಸ ಎಲ್ಲ ಮಾಡ್ತಾ ಇದ್ವಿ. ಈ ಸಲ 9 ದಿವಸ ಕಾಲ ನಾವು ಆಚರಣೆ ಮಾಡ್ತಾ ಇದ್ವಿ. ಆ 9 ದಿವಸಗಳ ಕಾಲ ಕೂಡ ನಮಗೆ ಸಾಕಾಗ್ತಿಲ್ಲ. ಅಷ್ಟೊಂದು ಪ್ರೋಗ್ರಾಮ್ಗಳು, ಕಲ್ಚರಲ್ ಪ್ರೋಗ್ರಾಮ್ಸ್ಗಳು, ಸ್ಪೋರ್ಟ್ಸ್ಗಳು, ಆಮೇಲೆ ಸುಮಾರು ಆಟ ಪಾಠಗಳು, ಗಿಫ್ಟ್ಗಳು ಎಲ್ಲಾನು ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಕುಟುಂಬ ಹೆಂಗಿದೆ ಅಂತಂದ್ರೆ ಒಂದು GPR ಕುಟುಂಬ, GPR ಹಬ್ಬ ಅಂತಾನೆ ಆಚರಣೆ ಮಾಡ್ತೀವಿ. ನಮ್ಮಲ್ಲಿರೋ ಒಗ್ಗಟ್ಟ ಬಹುಶಃ ಈ ಗಣೇಶ ಹಬ್ಬ ಈ ತರ ಈ ಸುತ್ತಮುತ್ತಲು ಏರಿಯಾದಲ್ಲಿ ಮಾಡಲ್ಲ ಅಂತ ಅನ್ಕೊಂತ ಇದೀವಿ. ಅಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ. ಮುಂದೆನೂ ಅದೇ ತರ ಮಾಡ್ಕೊಂಡು ಹೋಗ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ ಈ ಬಡಾವಣೆಗೆ ಅಧ್ಯಕ್ಷನಾಗಿ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಗಣೇಶ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾಡ್ತಕ್ಕಂಥ ಗಣೇಶ ಹಬ್ಬ ಅತಿ ಉತ್ತಮವಾದಂಥದ್ದು. ಇಲ್ಲಿ ವಸುದೇವ ಕುಟುಂಬಕಂ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸಿದ್ದೇವೆ. ಅಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ಹಳ್ಳಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ. 9 ದಿವಸಗಳ ಸತತವಾಗಿ ಕಾರ್ಯಕ್ರಮವನ್ನು ಮಾಡಿ ಗಣೇಶನನ್ನ ವಿಜೃಂಭಣೆಯಿಂದ ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ. ಇವತ್ತು ಹಗ್ಗ ಜಗ್ಗಾಟ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಂತೇನೆ. ನಾನು GPR ಲೇಔಟ್ನ ವೈಸ್ ಪ್ರೆಸಿಡೆಂಟ್ ಆದಂಥ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಶುಭೋದಯ ಆಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಗಣೇಶನಿಂದ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ ಎಲ್ಲ ಸಿಗ್ಲಿ ಅಂತ ಕೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ತುಂಬಾ ಚೆನ್ನಾಗಿದೆ ಸರ್. ಇದು ಟಗಾಫಾರ್ ಅಂತ ಆಟ ವರ್ಷನೂ ನಾವು ಇದನ್ನ ಏರ್ಪಡಿಸ್ತೇವೆ. ತುಂಬಾ ಒಂದು ಹೈ ಟೆನ್ಷನ್ ಅಲ್ಲಿ ನಡೆಯುತ್ತೆ.
ಇದೇ ಗೇಮ್ ಕೊನೆ. ಏನಿಲ್ಲ ಅಂದ್ರೆ ಒಂದು 25-30 ಗೇಮ್ಸ್ ಆಡ್ಸಿರ್ತೀವಿ. ಇದೇ ಗೇಮ್ ಕೊನೆ, ಇದೇ ಹೈ ಟೆನ್ಷನ್ ಗೇಮ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಗಣೇಶ ಚತುರ್ಥಿಯ ಅಂಗವಾಗಿ ಈ ಒಂದು ಲೇಔಟ್ ನಲ್ಲಿ ಗಣೇಶ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇಲ್ಲಿರುವ ಎಲ್ಲ ರೆಸಿಡೆನ್ಸ್ಗಳು ಭಾಗವಹಿಸಿ ತಮ್ಮ ಉತ್ತಮ ಪ್ರದರ್ಶನವನ್ನು ಎಲ್ಲ ಆಟದಲ್ಲಿ ಕೊಟ್ಟಿರುತ್ತಾರೆ. ಅದರಲ್ಲಿ ಇದು ಒಂದು ಕೊನೆಯ ಆಟ. ಅದರಲ್ಲಿ ನಾವೆಲ್ಲ ವಿನ್ನರ್ಸ್ ಟೀಮಲ್ಲಿ ಇರೋದ್ರಿಂದ ಸ್ವಲ್ಪ ಸುಸ್ತಾಗಿದ್ದೇವೆ. ಬಟ್ ನಮ್ಮ ಟೀಮಲ್ಲಿ ಎಲ್ಲರಿಗೂ ನನ್ನ ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಹಾಗೆ ವಿರೋಧಿ ಟೀಮ್ಗಳಿಗೂ ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. GPR ಗಣೇಶ ಬಂದು ತುಂಬಾನೇ ಸ್ಪೆಷಲ್. ನಾವು ಪ್ರತಿ ವರ್ಷ 7 ದಿನ ಮಾಡ್ತಾ ಇದ್ವಿ, ಆದ್ರೆ ಈ ವರ್ಷ 9 ದಿನ ತುಂಬಾ ವಿಜೃಂಭಣೆಯಿಂದ ಮಾಡಿದೀವಿ. ಪ್ರತಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಾ ಇತ್ತು. ಹೆಣ್ಮಕ್ಳು ಎಲ್ಲ ಚೆನ್ನಾಗಿ ಡ್ರೆಸ್ ಮಾಡಿ ಎಲ್ಲ ಬಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೊಟ್ವಿ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಎಲ್ಲ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಎಲ್ಲರಿಗೂ ಬಹುಮಾನ ಬಂತು. ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ GPR ಫ್ಯಾಮಿಲಿ ಎಲ್ಲ ಒಂದೇ ಕುಟುಂಬ ತರ ನಾವು ಯಾವಾಗ್ಲೂ ಇರ್ತೀವಿ. ಇವತ್ತು ಗಣೇಶ ಬಿಡಿಯೋ ಸಮಯದಲ್ಲಿ ನೀವು ನೋಡ್ಬೋದು ನಮ್ಮ ಜೋಶು, ನಮ್ಮ ಸಂತೋಷ, ನಮ್ಮ ಸಂಭ್ರಮ ನೀವು ಅದ್ರಲ್ಲೇ ನೋಡ್ತೀವಿ. ಇಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಪ್ರತಿಯೊಬ್ಬರು ಎಂಜಾಯ್ ಮಾಡ್ಕೊಂಡು ನಮ್ಮ ಗಣೇಶೋತ್ಸವನ ನಡೆಸ್ಕೊಡ್ತಾರೆ. ಎಲ್ಲರೂ ನಮ್ದು ಒಂದೇ ಕುಟುಂಬ, GPR ಕುಟುಂಬ ತರ ನಾವೆಲ್ಲ ಇಲ್ಲಿ ತುಂಬಾ ಸಂತೋಷವಾಗಿದ್ದೀವಿ. ಹೌದು, ನಮ್ಮ ಗಣೇಶೋತ್ಸವ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗುತ್ತೆ. ಗಣೇಶ ನಿಮಜ್ಜನವರೆಗೂ ತುಂಬಾ ಕಳಕಳೆಯಾಗಿ ನೀವು ನೋಡ್ಬೋದು. ಲೈಟಿಂಗ್ ಇಂದ ಹಿಡಿದು ಡ್ಯಾನ್ಸ್ ಇಂದ ಹಿಡಿದು ದಿನ ಊಟ, ಅನ್ನ ಪ್ರಸಾದ ಎಲ್ಲಾನು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರೂ ತುಂಬಾ ಸಹಕಾರದಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. GPRಗೆ ನಾವು 2004 ಅಲ್ಲಿ ಬಂದಿದ್ದು. 2005 ಅಲ್ಲಿ ಗಣೇಶ ಹಬ್ಬ ಸ್ಟಾರ್ಟ್ ಮಾಡಿದ್ದು. ನಾವು ಚಿಕ್ಕದಾಗಿ ಒಂದು ಗುಡಿಸಲು ಹಾಕಿ ಮೇನ್ ರೋಡ್ ಅಲ್ಲಿ ಗಣಪತಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಅದೇ ಒಂದು 15-20 ಲಕ್ಷ ಅಮೌಂಟ್ ಮಾಡ್ಕೊಂಡು ದೊಡ್ಡ ಗಣಪತಿ ತಂದು ದೊಡ್ಡದಾಗಿ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ. ನಮ್ಮ GPR ಲೇಔಟ್ ಅಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ, ವಸುದೈವ ಕುಟುಂಬಕಂ ಅನ್ನೋ ತರ ನಾವೆಲ್ಲ ಒಂದಾಗಿ ನಾವು 9 ದಿವಸ ಆಚರಣೆ ಮಾಡಿದ್ದೀವಿ. ಹಾಗೆ 9 ದಿವಸ ಎಲ್ಲ ಎಷ್ಟು ಜನ ಬಂದ್ರು 1000ದಿಂದ 1500 ಜನ ಊಟ ಮಾಡ್ತಾರೆ ಡೈಲಿ. ಆ ಥರ ನಾವು ನಮ್ಮ ಎಲ್ಲರೂ ಊಟ ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ಪ್ರತಿ ಶನಿವಾರ ನಮ್ಮ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಹಾಗೆ ನಾವೆಲ್ಲರೂ ಇದನ್ನ ಒಂದು ದೊಡ್ಡ ಹಬ್ಬ ತರ ಆಚರಣೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ತಿಂಗಳು ಶ್ರಾವಣ ಮಾಸ ಸ್ಟಾರ್ಟ್ ಮಾಡಿದ್ರೆ ಗಣಪತಿ ಬಿಡೋವರೆಗೂ ಯಾರೂ ಮನೆ ಸೇರಲ್ಲ. ನಾವು ಯಾರನ್ನು ಎಲ್ಲ ಚೆನ್ನಾಗಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ನಾವೆಲ್ಲ ಒಂದೇ ಕುಟುಂಬ, ವಸುದೈವಕ ಕುಟುಂಬ. GPR ಇರೋರೆಲ್ಲರೂ ಪುಣ್ಯ ಮಾಡಿದ್ದಾರೆ. ಅದೇ ತುಂಬಾ ಖುಷಿ. GPR ಬಡಾವಣೆಯ ಕುಟುಂಬ ಅಂತಾನೆ ಹೇಳ್ಬೋದು. ಇಲ್ಲಿ 300ಕ್ಕಿಂತ ಹೆಚ್ಚು ಮನೆಗಳು ಇದೆ. ಹಾಗಾಗಿ ಎಲ್ಲರೂ ತಮ್ಮ Zara products pay free same-day delivery. Amazon Prime. Shop now. ಒಳ್ಳೆಯ ತನುಮನದಿಂದ ಅರ್ಪಿಸಿ ಮತ್ತೆ ಎಲ್ಲರೂ ಈಗ ಇದೇ ಫಸ್ಟ್ ಟೈಮ್ ನಾವು 9 ದಿನ ಗಣಪತಿಯನ್ನ ಏರ್ಪಾಡು ಮಾಡಿದ್ದೇವೆ. ಮತ್ತು ಎಲ್ಲರೂ ತಮ್ಮ ಶಕ್ತಿಗನುಸಾರವಾಗಿ ದೇಣಿಗೆಯನ್ನು ಕೊಟ್ಟು ಮತ್ತೆ ಪ್ರತಿದಿನ ಬೆಳಿಗ್ಗೆ ಪೂಜೆನೂ ಇರ್ತದೆ. ಇವತ್ತು ಮತ್ತೆ ವಿಶೇಷ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ, ಹೋಮ ಆ ಥರ ಇರ್ತದೆ. ಮತ್ತೆ ದಿನ ಈಗ ಸ್ಯಾಟರ್ಡೆ ಸಂಡೇ, ಈಗ ವೀಕ್ ಡೇಸ್ ಅಲ್ಲಿ ಆಗಲ್ಲ, ಬಟ್ ಸ್ಯಾಟರ್ಡೆ ಸಂಡೇ ನಾವು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಮಕ್ಕಳಿಗೆ ಮತ್ತೆ ಹಿರಿಯರಿಗೆ, ಹೆಣ್ಮಕ್ಳಿಗೆ, ಸೀನಿಯರ್ ಸಹ ನಾವು ಇಲ್ಲಿ ಪಾಲ್ಗೊಳ್ತಾರೆ. ಅಂದ್ರೆ ಅಜ್ಜಿಗಳು, ಅಂದ್ರೆ ಏಜ್ ಆದವ್ರು ಅಬೌವ್ 60 ಅವರು ಪಾಲ್ಗೊಳ್ತಾರೆ. ಹೀಗಾಗಿ ಎಲ್ಲರೂ ಒಂದು ಹರ್ಷ ಉಲ್ಲಾಸದಿಂದ ನಾವು ಇದನ್ನ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಮತ್ತೆ ಇದು ಫಸ್ಟ್ ಟೈಮ್ 9 days ಇಟ್ಟಿದ್ದು. ಆಮೇಲೆ ಇದು ಲಾಸ್ಟ್ ಟಗ್ ಆಫ್ ವಾರ್ ಇರ್ತದೆ. ಅದು ಈ ತರ ಸ್ಪರ್ಧೆಯಿಂದ ಆಟ ಆಡಿ ನಾವು ಎಲ್ಲರೂ ಖುಷಿಯಾಗಿ ಇವತ್ತು ವಿಸರ್ಜನೆ. ಹೀಗಾಗಿ ನಾವು ಇದನ್ನ ಸಂಜೆ ವಿಸರ್ಜನೆ ಕಾರ್ಯಕ್ರಮವನ್ನು ಅದನ್ನ ನಾವು ರಾತ್ರಿ 2 ಗಂಟೆ ತನಕ ಮುಗಿಸ್ತೀವಿ. ಮೊದಲು ನಾವು ಔಟ್ಸೈಡ್ ಎಲ್ಲ ಹೋಗ್ತಿದ್ವಿ, ಅದು ಸ್ವಲ್ಪ ರಿಸ್ಕ್ ಅಂತ ಹೇಳಿ ಈಗ ನಮ್ಮ ಲೇಔಟ್ ಅಲ್ಲೇ ಕ್ಲಬ್ ಹೌಸ್ ಅಲ್ಲೇ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಅದನ್ನ ವಿಸರ್ಜನೆಯನ್ನ ಮಾಡ್ತಾ ಇದ್ದೀವಿ ಮತ್ತು ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಇಲ್ಲಿ ಏನಂದ್ರೆ ಬೇರೆ ಸ್ಟೇಟ್ ಇಂದ ಬಂದಿದೀವಿ. ತುಂಬಾ ಸ್ಟೇಟ್, ತಮಿಳ್ನಾಡು, ಕೇರಳ, ಆಂಧ್ರ ಎಲ್ಲ ಕಡೆಯಿಂದ ಬಂದಿದೀವಿ. ಆದ್ರೆ ಅವರು ಬೇರೆ, ಇಲ್ಲಿ GPR ಇರೋರು ಬೇರೆ ಅನ್ನೋಲ್ಲ. ಎಲ್ಲ ಒಂದೇ ಫ್ಯಾಮಿಲಿ ತರನೇ ನಾವು ಇಲ್ಲಿ ತುಂಬಾ ಎಂಜಾಯ್ ಮಾಡ್ತೀವಿ. ನಮಗೆ ತುಂಬಾ ಖುಷಿ ಅನ್ಸ್ತದೆ. ನಮ್ಮ GPR ಬಡಾವಣೆಯಲ್ಲಿ 9 ದಿನಗಳ ಕಾಲ ನಾವು ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ವಿ. ತುಂಬಾ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಮೊದಲನೇ ದಿನದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳಿಗೆ ಕ್ರೀಡೆಗಳು ಮತ್ತು ಬಹುಮಾನ ವಿತರಣೆ, ಮತ್ತೆ ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ನಾವು ಆಚರಣೆಯನ್ನ ಮಾಡಿದ್ವಿ. ಪ್ರತಿದಿನ 1 ದಿನಕ್ಕಿಂತ 1 ದಿನ ಮತ್ತೆ ಆಚರಣೆಯನ್ನ ಮಾಡಿದ್ವಿ. ಮತ್ತೆ ಗಣೇಶ ಹಬ್ಬ ಅಂದ್ರೆ ಇಲ್ಲಿ ನಾವು ಎಲ್ಲರೂ ಇಲ್ಲಿರುವ ಎಲ್ಲಾ
ಜನರು ಒಟ್ಟಿಗೆ ಸೇರಿ ಗಣೇಶ ಹಬ್ಬವನ್ನ ಮಾಡಿದ್ವಿ. ಇದು ಒಂದು ಕಡೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತೆ ಕಾಣುತ್ತೆ. ಹೀಗೆ ನಾವು ಗಣೇಶ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. GPR ಲೇಔಟ್ ಇಂದ ಮಾತಾಡ್ತಾ ಇದೀವಿ. ನಾವು ಈ ಶ್ರೀ ಮಹಾಗಣಪತಿದು ಇದು 19ನೇ ವರ್ಷದ ಗಣೇಶೋತ್ಸವ ಮಾಡ್ತಾ ಇದೀವಿ. ನಾವು ಇಲ್ಲಿ ಒಂದು ಒಳ್ಳೆ ಅನುದಾನ ಮಾಡ್ತಾ ಇದೀವಿ. ಒಂದು ದಿನಕ್ಕೆ 1000ರಿಂದ 1200 ಜನಕ್ಕೆ ಇಲ್ಲಿ ಅನ್ನದಾನ ಮಾಡ್ತಾ ಇದೀವಿ. ಇದು ಬರೀ ಅನುದಾನ ಅಲ್ಲ, ಮೃಷ್ಟಾನ್ನ ಭೋಜನ ಅಂತರ ಮಾಡಿ ಎಲ್ಲಾ ಭಕ್ತಂದ್ರು ಸಂತೋಷದಿಂದ ಸವಿದು ಹೋಗ್ತಾ ಇದ್ದಾರೆ. ಇದು ಎಲ್ಲರಿಗೂ ನಮ್ಮ ಸಂತೋಷದ ವಿಷಯ. ನನ್ನ ಹೆಸರು ಕುಮಾರ್ ಅಂತ. ನಾನು ಲೇಔಟ್ ಅಸೋಸಿಯೇಷನ್ ಅಲ್ಲಿ ಟ್ರೆಷರರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಗಣೇಶ ಫೆಸ್ಟಿವಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಎಲ್ಲ ಕಾರ್ಯಕ್ರಮಗಳು. ಅಪಾರ್ಟ್ ಫ್ರಮ್ ದಟ್ ನಾವು ಅಕಾಡೆಮಿಕ್ ಓದ ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡೋ ಹತ್ರ ಏನ್ ಮಾಡ್ತಾ ಇದೀವಿ ಅಂದ್ರೆ ಎವ್ರಿ ವರ್ಷ ಆಲ್ಮೋಸ್ಟ್ 19 years ಇಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಗಣೇಶ ಫೆಸ್ಟಿವಲ್ ಇಲ್ಲಿ GPR ಲೇಔಟ್ ಅಲ್ಲಿ. 19 ವರ್ಷ ನಾವು ಮೋರ್ ದನ್ 70% ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 10th and 12th PUC ಓಕೆ ಸ್ಕೋರ್ ಮಾಡಿರೋ ಮಕ್ಕಳಿಗೆ ರೆಕಗ್ನೈಸ್ ಮಾಡಿ ಅವರಿಗೆ ಪ್ರೈಸಸ್ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ವಿ. ಸೊ ಅದರಿಂದ ಅಷ್ಟೇ ಅವರಿಗೆ ಈ ಪಾರ್ಟ್ ಆಫ್ ಗಣೇಶ ಪ್ರೋಗ್ರಾಮ್ಸ್ ಅಲ್ಲಿ ಅದನ್ನು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್. ಸೊ ಹಂಗಾಗಿ ಮಕ್ಕಳಿಗೆ ಅವ್ರಿಗೆ ಓದ ಒಳ್ಳೆ ಸ್ಕೋರ್ ಒಂದು ಎನ್ಕರೇಜ್ಮೆಂಟ್ ಒಂದು ಮೋಟಿವೇಶನ್ ಇರ್ಲಿ ಅಂತ ಅದನ್ನ ನಾವು ರೆಗ್ಯುಲರ್ ಆಗಿ ಒಂದು 19 ವರ್ಷ ಅಂತ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ನಾವು ಆಲ್ಮೋಸ್ಟ್ ನಮ್ಮ ಲೇಔಟ್ ಅಲ್ಲಿ 1000 ಕುಟುಂಬ ಮೇಲೆ ಇದೆ. ಇಲ್ಲಿ ನಾವು ರೆಕಗ್ನೈಸ್ ಮಾಡುವಾಗ ಅದೇ ತರ ಓನರ್ಸ್ ಟೆನೆಂಟ್ಸ್ ಆತರ ಡಿಫ್ರೆನ್ಸ್ ಇಲ್ಲ. ಎಲ್ರು ಇಲ್ಲಿರೋ ಲೇಔಟ್ ಅಲ್ಲಿ ಇರೋ ಎಲ್ಲಾನು ಒಂದೇ ಕುಟುಂಬ. ಅಲ್ಲಿರೋ ಮಕ್ಕಳು ಎಲ್ಲರಿಗೂ ಯಾರ್ಯಾರು 70% ಅಂಡ್ ಎಬವ್ ಇದಾರೋ ಎಲ್ಲರಿಗೂ ನಾವು ಒಂದು ರೆಕಗ್ನೈಸೇಷನ್ ಕೊಡ್ತಾ ಇದೀವಿ ವರ್ಷ ಇದೆ. ಮತ್ತೆ ವಿದ್ಯಾ ಗಣಪತಿ ಅಂತ ನಾವು ಅದನ್ನ ರೆಕಗ್ನೈಸ್ ಮಾಡಿ ಕೊಡ್ತಾ ಇದೀವಿ. ವರ್ಷ ನೋಡಿದ್ರೆ ಅದು ಕೌಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಮೀನ್ಸ್ ಜಾಸ್ತಿ ಪರ್ಸೆಂಟೇಜ್ 70 and ಎಬವ್ ತಗೊಳ್ಳೋ ಮಕ್ಕಳು ಈಗ ಇವನ್ ಹೈಯೆಸ್ಟ್ 99 ಎಲ್ಲ ಬಂದ್ಬಿಟ್ಟಿದೆ ಈ ವರ್ಷ ಎಲ್ಲ ನೋಡಿದ್ರೆ. ಸೊ ಜಾಸ್ತಿ ಹೋಗ್ತಾ ಇದಾರೆ. ಸೊ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ. ಇದು ವಿಲ್ ಕಂಟಿನ್ಯೂ ಟು ಅದನ್ನ ಹಂಗೆ ಮಾಡ್ತಾ ಇರ್ತೀವಿ. GPR ಬಡಾವಣೆಯಲ್ಲಿ ನಾವು ದೇವಸ್ಥಾನ ಇದೆ. ಮುಖ್ಯವಾಗಿ ದೇವಸ್ಥಾನದಲ್ಲಿ ನಾವು ಪ್ರತಿ ಶನಿವಾರ ಅನ್ನದಾನ ಮಾಡ್ತೀವಿ ಮತ್ತು ವರ್ಷಕ್ಕೆ 2 ಸರಿ ವೈಕುಂಠ ಏಕಾದಶಿ ಮಾಡ್ತೀವಿ ಮತ್ತು ಪ್ರತಿ ಪೌರ್ಣಮಿ ದಿನ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾ ಇದೀವಿ. ಈ ಒಂದು ಎಲ್ಲಾ ಜನ ಸಂಕಷ್ಟಹರ ಗಣಪತಿ ಪೂಜಾ ಕೂಡ ಮಾಡ್ತಾ ಇದೀವಿ. ಹಾಗೂ ವಿಶೇಷವಾಗಿ ನಾವು ವರ್ಷಕ್ಕೊಂದ್ಸರಿ ನಾವು ಈ ವಿನಾಯಕ ಮಹೋತ್ಸವ ಅಂತ ಮಾಡ್ತೀವಿ. ಎಲ್ಲಾ ಜನಗಳು ಸೇರಿ ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದಾರೆ. ನಮ್ಮ ಟೀಮ್ ಆಗಿ ಅಸೋಸಿಯೇಷನ್ ಕೂಡ ಟೀಮ್ ಆಗಿ ವರ್ಕ್ ಮಾಡ್ತಾ ಇದೆ. ಇಲ್ಲಿ ಒಂದು 1000ರಿಂದ 1200 ಜನ ಊಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಸುಮಾರು ಹಲವಾರು ಕಮ್ಯುನಿಟೀಸ್ ಇದ್ದಾರೆ, ಹಲವಾರು ಭಾಷೆಗರಿದ್ದಾರೆ. ಇಲ್ಲಿ ಎಲ್ಲರೂ ಸರಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರಲ್ಲ, ಆತರ ಎಲ್ಲರೂ ಒಂದೇ ಕುಟುಂಬ ಒಂದೇ ಫ್ಯಾಮಿಲಿ ತರ ನಾವು ಬಿಹೇವಿಯರ್ ಮಾಡಿ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇಲ್ಲಿ ಜೀವನ ಮಾಡ್ತೀವಿ. ಮತ್ತು ಹಾಗೂ ಇಲ್ಲಿ ಬಂದಂತ ಜನಗಳು ಬಾಡಿಗೆ ಆಗಿ ಬರ್ತಾರೆ, ಅವರೇ ಸ್ವಂತವಾಗಿ ಮನೆ ತಗೊಂಡು ಉತ್ತಮವಾಗಿ ಬೆಳೀತಾರಂತ ಈ ಸಂದರ್ಭದಲ್ಲಿ ನಾನು ಸಂತೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಸುಮಾರು 20 ವರ್ಷದಿಂದ ಈ ಲೇಔಟ್ ಅಲ್ಲಿ ವಾಸವಾಗಿದ್ದೀನಿ. ಸೊ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಗಣೇಶ ಹಬ್ಬ ನಾನೆಲ್ಲೂ ಇಷ್ಟೊಂದು ಜೋರಾಗಿ ಎಲ್ಲೂ ಮಾಡೋದು ನಾನು ನೋಡಿಲ್ಲ. ಅಷ್ಟು ಜೋರಾಗಿ ಈವನ್ ಸ್ಟೂಡೆಂಟ್ಸ್ಗೆಲ್ಲ ಎಂಕರೇಜ್ ಮಾಡ್ತೀವಿ. ಸ್ಪೋರ್ಟ್ಸ್ ಇರುತ್ತೆ, ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಎಲ್ಲ ಡ್ಯಾನ್ಸ್ ಎಲ್ಲ ಕೊರಿಯೋಗ್ರಾಫರ್ ಕರೆಸ್ತೀವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ಸೀರಿಯಸ್ ಆಗಿ 1 month ಪ್ರಾಕ್ಟೀಸ್ ಮಾಡ್ತಾರೆ. ಆತರ ಎಲ್ಲ ನಮ್ಮ GPR ಲೇಔಟ್ ಬಡಾವಣೆ ಎಲ್ಲ ಒಂದು ಟೀಮ್ ವರ್ಕ್ ಇದೆ. ಎಲ್ಲ ಒಂದು ಫ್ಯಾಮಿಲಿ ತರ ನಾವು 9 ದಿನ ಯಾವ್ದೇ ಗಲಾಟೆ ಆಗ್ಲಿ ಏನೇ ಆಗ್ಲಿ ಏನೋ ಒಂದು ಫ್ಯಾಮಿಲಿ ತರ ಎಲ್ಲ ಸ್ಪೋರ್ಟ್ಸ್ ಆಗ್ಲಿ ಎಲ್ಲ ದೇವಸ್ಥಾನ ಕಮಿಟಿ ಆಗ್ಲಿ ಎಲ್ಲಾರು ಒಂದು ಟೀಮ್ ವರ್ಕ್ ಅಲ್ಲಿ ಮಾಡಿ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದೀವಿ ಗಣಪತಿನ. ದೇವ್ರು ಎಲ್ಲಾರನ್ನೂ ಕಾಪಾಡಿ ನಮ್ಮ ಲೇಔಟ್ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. Like this festival, Ganesha festival, it is not only the festival for us, it's a family festival. So all together, well organized, well educated, everything like any software we are educated as a project, right? It will go very smoothly. So we are all together, we'll enjoy the festival with families, kids, everyone will enjoy in this festival. So that way we are enjoying and we are celebrating yearly once like a family festival for us. దేశానికి రాజు మంచి మనస్తత్వం ఉన్న రాజు ఉంటే ఆ దేశంలో ప్రజలంతా సుభిక్షంగా ఉంటారు. అదే విధంగా నా GPR రాయల్ లేవిట్ లో ఉన్న నాయకత్వము మన పాటిల్ గారైతేనేమి, తులసిరామ్ గారైతేనేమి, చంద్రశేఖర్ అయితేనేమి, రావు గారు, గౌడ్ గారు, లింగప్ప గారు, వీళ్ళందరూ నడిపిస్తున్నారు మా రాయల్ లేవిట్ ను. అందరూ ఒక్క చోట వచ్చి భోంచేస్తున్నాము.
మా రాయల్ లేఅవుట్లో ఎవరింట్లో కానీ వంట చేయటం లేదు. అందరూ వచ్చి ఒకే చోట పనిచేస్తున్నాము. చిన్న పిల్లల కాడ నుంచి వయసైన వారి వరకు అనేక కాంపిటీషన్లు పెట్టి అందరికీ ప్రైజులు ఇచ్చి ఎంకరేజ్మెంట్ చేస్తున్నారు. మేమంతా చాలా సంతోషపడుతున్నాము. వారి మేనేజ్మెంట్ చాలా బాగుంది కాబట్టి మేము ಸಂತೋಷಪಡ್తున్నాము. ಥ್ಯಾಂಕ್ ಯು. ಆನೇಕಲ್ ತಾಲೂಕಿನ ಉಸ್ಕೂರು ಗೇಟ್ ಬಳಿ ಇರುವ ಜಿಪಿಆರ್ ರಾಯಲ್ ಬಡಾವಣೆಯಲ್ಲಿ ಅದ್ದೂರಿಯಾಗಿ ನಡೆದ ಗಣೇಶೋತ್ಸವ ಕಾರ್ಯಕ್ರಮ. ಇನ್ನು ಗಣೇಶೋತ್ಸವ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇನ್ನು ಗಣೇಶೋತ್ಸವ ಕಾರ್ಯಕ್ರಮ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಸಹ ಆಯೋಜಿಸಲಾಗಿತ್ತು. ಹಾಗೆಯೇ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಬಹುಮಾನವನ್ನು ಸಹ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗಟ್ಟಹಳ್ಳಿ ಸಿನ್ನಪ್ಪ, ಕೇಬಲ್ ನಾಗೇಶ್, ಜಿಪಿಆರ್ ರಾಯಲ್ ಲೇಔಟ್ನ ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್, ಲೋಕೇಶ್, ನಿಂಗಪ್ಪ, ತುಳಸಿರಾಮ್, ನಾಗರಾಜು, ವಿಜಯಕುಮಾರ್, ಕುಮಾರ್ ಪ್ರವೀಣ್, ವೆಂಕಟರಾಮೇಗೌಡ, ಸುಬ್ಬರಾವ್ ಮತ್ತು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು. ಗಣೇಶ ಬಪ್ಪ, ಗಣಪತಿ ಬಪ್ಪ, ಮಂಗಳಮೂರ್ತಿ. बालकनी सेम है, ड्राइंग रूम भी सेम है, किचन एरिया सेम है. हमने लिए 90 लाख में, आपने लिए 80 लाख में. ये सेम क्यों नहीं? क्योंकि आपके और हमारे होम सर्च ऐप सेम नहीं है. जानिए प्राइस ट्रेंड्स और सही ट्रांजैक्शन प्राइसेस ऑन 99 acres. ಸ್ವಲ್ಪ ಯಾರೋ ಇದೆ, ಸ್ವಲ್ಪ ಲೈನ್ ಸಿಗ್ತೀರಿ, ಬೇಡ ಬಿಡಿ.
ಇವತ್ತು ನಮ್ಮ ಬಡಾವಣೆಯಲ್ಲಿ GPR ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತಾ ಇದೆ. ಇವತ್ತು ಅಂತಿಮ ದಿನ. ಇವತ್ತು ಗಣೇಶನ ನೀರಿನಲ್ಲಿ ವಿಸರ್ಜನೆ ಮಾಡುವಂತ ದಿನ. 9 ದಿನಗಳ ಕಾಲ ನಮ್ಮ ಬಡಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಎಲ್ಲ ಕೂಡ ಒಗ್ಗಟ್ಟಾಗಿ ಸೇರಿ ಒಂದು ಅಣ್ಣ ತಮ್ಮಂದ್ರ ರೀತಿ ಭಾವೈಕ್ಯ ಸಂಬಂಧ ಇಲ್ಲಿ ನಮ್ಮ ಬಡಾವಣೆಯಲ್ಲಿ GPR ಲೇಔಟ್ ಅಲ್ಲಿ ಯಾರು ಹೆಚ್ಚೇನಿಲ್ಲ ಕಮ್ಮಿ ಏನಿಲ್ಲ, ಎಲ್ಲರೂ ಸೇರಿ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಹಲವಾರು ಏನು ಸ್ಪೋರ್ಟ್ಸ್ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇವತ್ತು ರಂಗೋಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೊದಲೇ ಬಹುಮಾನ ಬಂದವರಿಗೆ ಪ್ರೈಸನ್ನು ಇಶ್ಯೂ ಮಾಡೋರಿದ್ದೀವಿ. ಹಾಗಾಗಿ ಇವತ್ತು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಬಡಾವಣೆಯಲ್ಲಿ ಗಣೇಶೋತ್ಸವ. ಇವತ್ತು ಅಂತಿಮ ದಿನ. ನಮ್ಮ ಬಡಾವಣೆ ಎಲ್ರಿಗೂ, ನಾಗರಿಕ ಬಂಧು, ಅಕ್ಕ ತಂಗಿರ, ಅಣ್ಣ ತಮ್ಮಂದಿರಿಗೂ ಕೂಡ ಗಣೇಶ ಏನು ತೊಂದರೆ ಕೊಡ್ದಿರ ವಿಘ್ನಗಳನ್ನು ವಿನಾಶ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಬಡಾವಣೆ ಎಲ್ಲರೂ ಕೂಡ ಅಕ್ಕ ತಂಗಿರ, ಅಣ್ಣ ತಮ್ಮಂದಿರ ಥರ ಇದೀವಿ, ಮುಂದೆನೂ ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಾವು GPR ಬಡಾವಣೆಯಲ್ಲಿ ಗಣೇಶೋತ್ಸವವನ್ನು ಸತತವಾಗಿ 19ನೇ ವರ್ಷ ಆಯೋಜಿಸ್ತಾ ಇದ್ದೀವಿ. ಪ್ರತಿ ವರ್ಷನೂ ನಾವು 5 ದಿವಸ 9 ದಿವಸ ಗಣೇಶ ಹಬ್ಬವನ್ನು ನಾವು ಮಾಡ್ತೀವಿ. ಅತಿ ವಿಜೃಂಭಣೆಯಿಂದ, ಯಾವುದೇ ಒಂದು ಭೇದ ಭಾವ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಟ್ಟಾರೆ ಸೇರಿ ಬಡಾವಣೆಯಲ್ಲಿ ಒಡ್ಡ ಕುಟುಂಬ ಥರ ನಾವು ಈ ಹಬ್ಬನ್ನು ಅತಿ ವಿಜೃಂಭಣೆಯಿಂದ, ನಮ್ಮ ಆನೇಕಲ್ಲು ತಾಲೂಕದಲ್ಲೇ ಯಾರೂ ಮಾಡಲ್ಲ ಆ ರೀತಿಯಲ್ಲಿ ನಾವು ಮಾಡ್ತೀವಿ. 9 ದಿವಸನೂ ಅನ್ನದಾನವನ್ನು ನಾವು ನಮ್ಮ ದೇವಸ್ಥಾನದಲ್ಲಿ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸ್ತೀವಿ. ಅದೇ ಥರ ಪ್ರತಿ ಶನಿವಾರನೂ ವರ್ಷ ಪೂರ್ತಿ ನಾವು ಅನ್ನದಾನವನ್ನು ನೀಡ್ತಾ ಬರ್ತಾ ಇದ್ದೀವಿ. ಎಷ್ಟೇ ಜನ ಬಂದರೂ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಅದು ನಮಗೆ ಹೆಮ್ಮೆ ಅಂತ ವಿಷಯ ಅಂತ ಹೇಳ್ಬೋದು. ಈ ಒಂದು 9 ದಿವಸ ನಾವು ಗಣೇಶ ಹಬ್ಬ ಏನು ಮಾಡ್ತೀವೋ 9 ದಿವಸನೂ ನಮ್ಮ ಫ್ಯಾಮಿಲಿಗಳು ಯಾರೂ ಅಡುಗೆ ಮಾಡಲ್ಲ, ಎಲ್ಲರೂ ಒಟ್ಟಾರೆ ಸೇರಿ ಒಂದೇ ಕುಟುಂಬ ಥರ ಸೇರಿ ನಮ್ಮ ಬಡಾವಣೆಯಲ್ಲಿ ನಾವು ಈ ಒಂದು ಹಬ್ಬನನ್ನು ಆಚರಣೆ ಮಾಡ್ತೀವಿ. ಪ್ರತಿದಿನವೂ ಊಟ ವ್ಯವಸ್ಥೆ ಇರುತ್ತೆ. ಎಲ್ಲ ಮಕ್ಕಳಿಗೆ ಸ್ಪೋರ್ಟ್ಸನ್ನು ಆಯೋಜಿಸ್ತೀವಿ. ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ಹೆಣ್ಮಕ್ಳಿಗೆ, ಅಡಲ್ಟ್ಸ್ಗೆ ಮತ್ತು ಎಲ್ಲರೂ ಮಕ್ಕಳಿಗೆ ತಾರತಮ್ಯ ಯಾವುದೇ ಇಲ್ದಿರ ನಾವು ಎಲ್ಲ ಸ್ಪೋರ್ಟ್ಸನ್ನು ಆಯೋಜಿಸ್ತೀವಿ. ಎಲ್ಲರಿಗೂ ಭೇದ ಭಾವ ಇಲ್ದಿರ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಈ ಒಂದು 9 ದಿವಸನೂ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ಇವತ್ತು ಕೊನೆ ದಿವಸ ಎಲ್ಲ ಗೇಮ್ಸನ್ನು ಸ್ಟಾರ್ಟ್ ಮಾಡಿ ಎಂಡ್ ಮಾಡಿ ಇವತ್ತು ಪ್ರೈಸು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಅದೇ ಥರ ನಮ್ಮ ಬಡಾವಣೆಯಲ್ಲಿ ಇವತ್ತು ಅತಿ ವಿಜೃಂಭಣೆಯಿಂದ ಟಗಾಪರು ನಮ್ಮ ಎಲ್ಲ ಲೇಔಟ್ ಬಡಾವಣೆ ಹಿರಿಕರೆಲ್ಲ ಸೇರಿ ಈ ಟಗಾಪರ್ ನಾಡ್ತಾ ಇದ್ದೀವಿ. ಟಗಾಪರನ್ನು ಅರುಣಾಥ್ ರೆಡ್ಡಿ ಅವರಿಗೆ ಇದು ಚೆಲ್ಲಬೇಕು. ಈ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದ್ದರಿಂದ ಇವತ್ತವರೆಗೂ ಯಾವುದೇ ಒಂದು ವಿಘ್ನವಿಲ್ಲದೆ ನಡೆಸ್ಕೊಂಡ್ ಬರ್ತಾ ಇದೆ. ನಮ್ಗೆ ಗಣೇಶ ಇದೇ ತರ ಮುಂದಿನ ಅವಕಾಶ ಕೊಡ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ದೇವರಲ್ಲಿ. 10 लाख से भी ज्यादा प्रोडक्ट्स पे फ्री सेम डे डिलीवरी. Amazon Prime. Shop now. ಮಾಡ್ತಾ ಇದ್ದೀವಿ. ನಮ್ಮ ಬಡಾವಣೆ ಒಂದೇ ಸಂಸಾರ, ನಾವೆಲ್ಲರೂ ಒಂದೇ. ಅದೇ ರೀತಿ ನಾವು ತುಂಬಾ ವರ್ಷದಿಂದ ಬಂದಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿ ಜಾತಿ, ಧರ್ಮ ಮತ್ತೆ ಯಾವುದೇ ರಾಜ್ಯ ಎಲ್ಲ ಇಲ್ಲ, ಎಲ್ಲ ಒಂದೇ ಸಂಸಾರದವರ ನಾವಿದ್ದೀವಿ.
ಮತ್ತು ಅದೇ ರೀತಿ ನಾವು ಈ ಒಂದು 9 ದಿನ ನಮ್ಮ ಬಡಾವಣೆ ಹಬ್ಬ ಅಂತ ತಿಳ್ಕೊಂಡು ಪ್ರತಿ ವರ್ಷ ಆಚರಿಸ್ತೀವಿ. ಆ ಒಂದು ಇದರಿಂದ ನಮಗೆ ಪ್ರತಿಯೊಬ್ಬರಲ್ಲೂ ಒಂದು ಬಾಂಡಿಂಗ್ ಅಂತ ನಮ್ಮಲ್ಲಿ ಆಗ್ಲಿಂದ ಬಂದಿದೆ. ಸೊ ಇದು ನಮ್ಮಲ್ಲಿ ನಾನು ನೋಡಿಲ್ಲ, ಬೇರೆ ಕಡೆ ಎಲ್ಲೂ ನಾನು ನೋಡಿಲ್ಲ. ನಾವು ಅದಕ್ಕೆ ಮುಂದಿನ ಇದೇ ರೀತಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಈ ನಮ್ಮ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಈ ತರ ಒಂದು GPR ಗಣೇಶ ಹಬ್ಬ ಅಂತನೋಕಿನ GPR ಹಬ್ಬ ಅಂತಾನೆ ನಾವು ಆಚರಣೆ ಮಾಡ್ತೀವಿ. ಇಡೀ ಈ ವರ್ಷ 9 ದಿವಸಗಳ ಮಾಡ್ತಾ ಇದೀವಿ. ಹೋದ ವರ್ಷ 7 ದಿವಸ 5 ದಿವಸ ಎಲ್ಲ ಮಾಡ್ತಾ ಇದ್ವಿ. ಈ ಸಲ 9 ದಿವಸ ಕಾಲ ನಾವು ಆಚರಣೆ ಮಾಡ್ತಾ ಇದೀವಿ. ಆ 9 ದಿವಸಗಳ ಕಾಲ ಕೂಡ ನಮಗೆ ಸಾಕಾಗ್ತಿಲ್ಲ. ಅಷ್ಟೊಂದು ಪ್ರೋಗ್ರಾಮ್ಗಳು, ಕಲ್ಚರಲ್ ಪ್ರೋಗ್ರಾಮ್ಸ್ಗಳು, ಸ್ಪೋರ್ಟ್ಸ್ಗಳು, ಆಮೇಲೆ ಸುಮಾರು ಆಟ ಪಾಠಗಳು, ಗಿಫ್ಟ್ಗಳು ಎಲ್ಲಾನು ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದೀವಿ. ಹಾಗೆ ನಮ್ಮ ಕುಟುಂಬ ಹೆಂಗಿದೆ ಅಂತಂದ್ರೆ ಒಂದು GPR ಕುಟುಂಬ, GPR ಹಬ್ಬ ಅಂತಾನೆ ಆಚರಣೆ ಮಾಡ್ತೀವಿ. ನಮ್ಮಲ್ಲಿರೋ ಒಗ್ಗಟ್ಟ ಬಹುಶಃ ಈ ಗಣೇಶ ಹಬ್ಬ ಈ ತರ ಈ ಸುತ್ತಮುತ್ತಲು ಏರಿಯಾದಲ್ಲಿ ಮಾಡಲ್ಲ ಅಂತ ಅನ್ಕೊಂತಾ ಇದೀವಿ. ಅಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ. ಮುಂದೆನೂ ಅದೇ ತರ ಮಾಡ್ಕೊಂಡು ಹೋಗ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ ಈ ಬಡಾವಣೆಗೆ ಅಧ್ಯಕ್ಷನಾಗಿ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಗಣೇಶ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾಡ್ತಕ್ಕಂಥ ಗಣೇಶ ಹಬ್ಬ ಅತಿ ಉತ್ತಮವಾದಂಥದ್ದು. ಇಲ್ಲಿ ವಸುದೇವ ಕುಟುಂಬಕಂ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸಿದ್ದೇವೆ. ಅಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ಹಳ್ಳಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ. 9 ದಿವಸಗಳ ಸತತವಾಗಿ ಕಾರ್ಯಕ್ರಮವನ್ನು ಮಾಡಿ ಗಣೇಶನನ್ನ ವಿಜೃಂಭಣೆಯಿಂದ ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ. ಇವತ್ತು ಹಗ್ಗ ಜಗ್ಗಾಟ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡಿಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಂತೇನೆ. ನಾನು GPR ಲೇಔಟ್ನ ವೈಸ್ ಪ್ರೆಸಿಡೆಂಟ್ ಆದಂತ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಶುಭೋದಯ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಗಣೇಶನಿಂದ ಎಲ್ಲರಿಗೂ ಒಳ್ಳೆ ಆರೋಗ್ಯ, ಆಯುಷ್ ಎಲ್ಲ ಸಿಗ್ಲಿ ಅಂತ ಕೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ತುಂಬಾ ಚೆನ್ನಾಗಿದೆ ಸರ್. ಇದು ಟಗ್ ಆಫ್ ವಾರ್ ಅಂತ ಆಟ. ವರ್ಷನೂ ನಾವು ಇದನ್ನ ಏರ್ಪಡಿಸ್ತೇವೆ. ತುಂಬಾ ಒಂದು ಹೈ ಟೆನ್ಷನ್ ಅಲ್ಲಿ ನಡೆಯುತ್ತೆ. ಇದೇ ಗೇಮ್ ಕೊನೆ. ಏನಿಲ್ಲ ಅಂದ್ರೆ ಒಂದು 25-30 ಗೇಮ್ಸ್ ಆಡ್ಸಿರ್ತೀವಿ. ಇದೇ ಗೇಮ್ ಕೊನೆ, ಇದೇ ಹೈ ಟೆನ್ಷನ್ ಗೇಮ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಗಣೇಶ ಚತುರ್ಥಿಯ ಅಂಗವಾಗಿ ಈ ಒಂದು ಲೇಔಟ್ನಲ್ಲಿ ಗಣೇಶ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇಲ್ಲಿರುವ ಎಲ್ಲ ರೆಸಿಡೆನ್ಸ್ಗಳು ಭಾಗವಹಿಸಿ ತಮ್ಮ ಉತ್ತಮ ಪ್ರದರ್ಶನವನ್ನು ಎಲ್ಲ ಆಟದಲ್ಲಿ ಕೊಟ್ಟಿರುತ್ತಾರೆ. ಅದರಲ್ಲಿ ಇದು ಒಂದು ಕೊನೆಯ ಆಟ. ಅದರಲ್ಲಿ ನಾವೆಲ್ಲ ವಿನ್ನರ್ಸ್ ಟೀಮಲ್ಲಿ ಇರೋದ್ರಿಂದ ಸ್ವಲ್ಪ ಸುಸ್ತಾಗಿದ್ದೇವೆ. ಬಟ್ ನಮ್ಮ ಟೀಮಲ್ಲಿ ಎಲ್ಲರಿಗೂ ನನ್ನ ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಹಾಗೆ ವಿರೋಧಿ ಟೀಮ್ಗಳಿಗೂ ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. GPR ಗಣೇಶ ಬಂದು ತುಂಬಾನೇ ಸ್ಪೆಷಲ್. ನಾವು ಪ್ರತಿ ವರ್ಷ 7 ದಿನ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ 9 ದಿನ ತುಂಬಾ ವಿಜೃಂಭಣೆಯಿಂದ ಮಾಡಿದೀವಿ. ಪ್ರತಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಾ ಇತ್ತು. ಹೆಣ್ಮಕ್ಳು ಎಲ್ಲ ಚೆನ್ನಾಗಿ ಡ್ರೆಸ್ ಮಾಡಿ ಎಲ್ಲ ಬಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೊಟ್ವಿ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಎಲ್ಲ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಎಲ್ಲರಿಗೂ ಬಹುಮಾನ ಬಂತು. ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ GPR ಫ್ಯಾಮಿಲಿ ಎಲ್ಲ ಒಂದೇ ಕುಟುಂಬ ತರ ನಾವು ಯಾವಾಗ್ಲೂ ಇರ್ತೀವಿ. ಇವತ್ತು ಗಣೇಶ ಬಿಡಿಯೋ ಸಮಯದಲ್ಲಿ ನೀವು ನೋಡ್ಬೋದು ನಮ್ಮ ಜೋಶು, ನಮ್ಮ ಸಂತೋಷ, ನಮ್ಮ ಸಂಭ್ರಮ ನೀವು ಅದ್ರಲ್ಲೇ ನೋಡ್ತೀವಿ. ಇಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಪ್ರತಿಯೊಬ್ಬರು ಎಂಜಾಯ್ ಮಾಡ್ಕೊಂಡು ನಮ್ಮ ಗಣೇಶೋತ್ಸವನ ನಡೆಸ್ಕೊಡ್ತಾರೆ. ಎಲ್ಲರೂ ನಮ್ದು ಒಂದೇ ಕುಟುಂಬ, GPR ಕುಟುಂಬ ತರ ನಾವೆಲ್ಲ ಇಲ್ಲಿ ತುಂಬಾ ಸಂತೋಷವಾಗಿದ್ದೀವಿ. ಹೌದು, ನಮ್ಮ ಗಣೇಶೋತ್ಸವ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗುತ್ತೆ. ಗಣೇಶ ನಿಮಜ್ಜನವರೆಗೂ ತುಂಬಾ ಕಳಕಳೆಯಾಗಿ ನೀವು ನೋಡ್ಬೋದು. ಲೈಟಿಂಗ್ ಇಂದ ಹಿಡಿದು, ಡಾನ್ಸ್ ಇಂದ ಹಿಡಿದು ದಿನ ಊಟ, ಅನ್ನ ಪ್ರಸಾದ ಎಲ್ಲಾನು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರೂ ತುಂಬಾ ಸಹಕಾರದಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. GPRಗೆ ನಾವು 2004 ಅಲ್ಲಿ ಬಂದಿದ್ದು. 2005 ಅಲ್ಲಿ ಗಣೇಶ ಹಬ್ಬ ಸ್ಟಾರ್ಟ್ ಮಾಡಿದ್ದು. ನಾವು ಚಿಕ್ಕದಾಗಿ ಒಂದು ಗುಡಿಸಲು ಹಾಕಿ ಮೇನ್ ರೋಡ್ ಅಲ್ಲಿ ಗಣಪತಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಅದೇ ಒಂದು 15-20 ಲಕ್ಷ ಅಮೌಂಟ್ ಮಾಡ್ಕೊಂಡು ದೊಡ್ಡ ಗಣಪತಿ ತಂದು ದೊಡ್ಡದಾಗಿ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ. ನಮ್ಮ GPR ಲೇಔಟ್ ಅಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ, ವಸುದೈವ ಕುಟುಂಬಕಂ ಅನ್ನೋ ತರ ನಾವೆಲ್ಲ ಒಂದಾಗಿ ನಾವು 9 ದಿವಸ ಆಚರಣೆ ಮಾಡಿದ್ದೀವಿ. ಹಾಗೆ 9 ದಿವಸ ಎಲ್ಲ ಎಷ್ಟು ಜನ ಬಂದ್ರು 1000ದಿಂದ 1500 ಜನ ಊಟ ಮಾಡ್ತಾರೆ ಡೈಲಿ. ಆ ತರ ನಾವು ನಮ್ಮ ಎಲ್ಲರೂ ಊಟ ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ಪ್ರತಿ ಶನಿವಾರ ನಮ್ಮ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಹಾಗೆ ನಾವೆಲ್ಲರೂ ಇದನ್ನ ಒಂದು ದೊಡ್ಡ ಹಬ್ಬ ತರ ಆಚರಣೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ತಿಂಗಳು ಶ್ರಾವಣ ಮಾಸ ಸ್ಟಾರ್ಟ್ ಮಾಡಿದ್ರೆ ಗಣಪತಿ ಬಿಡೋವರೆಗೂ ಯಾರು ಮನೆ ಸೇರಲ್ಲ. ನಾವ್ ಯಾರನ್ನು ಎಲ್ಲ ಚೆನ್ನಾಗಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ನಾವೆಲ್ಲ ಒಂದೇ ಕುಟುಂಬ, ವಸುದೈವಕ ಕುಟುಂಬ. GPR ಇರೋರೆಲ್ಲರೂ ಪುಣ್ಯ ಮಾಡಿದ್ದಾರೆ. ಅದೇ ತುಂಬಾ ಖುಷಿ. GPR ಬಡಾವಣೆಯ ಕುಟುಂಬ ಅಂತಾನೆ
ಅಂತಾನೆ ಹೇಳ್ಬೋದು. ಇಲ್ಲಿ 300ಕ್ಕಿಂತ ಹೆಚ್ಚು ಮನೆಗಳು ಇದೆ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಒಳ್ಳೆಯ ತನುಮನದಿಂದ ಅರ್ಪಿಸಿ ಮತ್ತು ಎಲ್ಲರೂ ಈಗ ಇದೇ ಫಸ್ಟ್ ಟೈಮ್ ನಾವು 9 ದಿನ ಗಣಪತಿಯನ್ನ ಏರ್ಪಾಡು ಮಾಡಿದ್ದೇವೆ ಮತ್ತು ಎಲ್ಲರೂ ತಮ್ಮ ಶಕ್ತಿಗನುಸಾರವಾಗಿ ದೇಣಿಗೆಯನ್ನು ಕೊಟ್ಟು ಮತ್ತು ಪ್ರತಿದಿನ ಬೆಳಿಗ್ಗೆ ಪೂಜೆನೂ ಇರ್ತದೆ. ಇವತ್ತು ಮತ್ತೆ ವಿಶೇಷ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ, ಹೋಮ ಆ ಥರ ಇರ್ತದೆ. ಮತ್ತೆ ದಿನ ಈಗ ಸ್ಯಾಟರ್ಡೆ ಸಂಡೇ, ಈಗ ವೀಕ್ ಡೇಸ್ ಅಲ್ಲಿ ಆಗಲ್ಲ, ಬಟ್ ಸ್ಯಾಟರ್ಡೆ ಸಂಡೇ ನಾವು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ ಮಕ್ಕಳಿಗೆ, ಮತ್ತೆ ಹಿರಿಯರಿಗೆ, ಹೆಣ್ಮಕ್ಳಿಗೆ, ಸೀನಿಯರ್ ಸಹ ನಾವು ಇಲ್ಲಿ ಪಾಲ್ಗೊಳ್ತಾರೆ. ಅಂದ್ರೆ ಅಜ್ಜಿಗಳು, ಅಂದ್ರೆ ಏಜ್ ಆದವರು ಅಬೌವ್ 60 ಅವರು ಪಾಲ್ಗೊಳ್ತಾರೆ. ಹೀಗಾಗಿ ಎಲ್ಲರೂ ಒಂದು ಹರ್ಷ ಉಲ್ಲಾಸದಿಂದ ನಾವು ಇದನ್ನ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಮತ್ತೆ ಇದು ಫಸ್ಟ್ ಟೈಮ್ 9 days ಇಟ್ಟಿದ್ದು. ಆಮೇಲೆ ಇದು ಲಾಸ್ಟ್ ಟಗ್ ಆಫ್ ವಾರ್ ಇರ್ತದೆ. ಅದು ಈ ತರ ಸ್ಪರ್ಧೆಯಿಂದ ಆಟ ಆಡಿ ನಾವು ಎಲ್ಲರೂ ಖುಷಿಯಾಗಿ ಇವತ್ತು ವಿಸರ್ಜನೆ, ಹೀಗಾಗಿ ನಾವು ಇದನ್ನ ಸಂಜೆ ವಿಸರ್ಜನೆ ಕಾರ್ಯಕ್ರಮವನ್ನು ಅದನ್ನ ನಾವು ರಾತ್ರಿ 2 ಗಂಟೆ ತನಕ ಮುಗಿಸ್ತೀವಿ. ಮೊದಲು ನಾವು ಔಟ್ಸೈಡ್ ಎಲ್ಲ ಹೋಗ್ತಿದ್ವಿ, ಅದು ಸ್ವಲ್ಪ ರಿಸ್ಕ್ ಅಂತ ಹೇಳಿ ಈಗ ನಮ್ಮ ಲೇಔಟ್ ಅಲ್ಲೇ, ಕ್ಲಬ್ ಹೌಸ್ ಅಲ್ಲೇ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಅದನ್ನ ವಿಸರ್ಜನೆಯನ್ನ ಮಾಡ್ತಾ ಇದ್ದೀವಿ ಮತ್ತು ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಇಲ್ಲಿ ಏನಂದ್ರೆ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿದೀವಿ, ತುಂಬಾ ಸ್ಟೇಟ್, ತಮಿಳ್ನಾಡು, ಕೇರಳ, ಆಂಧ್ರ ಎಲ್ಲ ಕಡೆಯಿಂದ ಬಂದಿದೀವಿ. ಆದ್ರೆ ಅವರು ಬೇರೆ, ಇಲ್ಲಿ GPR ಇರೋರು ಬೇರೆ 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 ಅನ್ನೋಲ್ಲ, ಎಲ್ಲ ಒಂದೇ ಫ್ಯಾಮಿಲಿ ತರನೇ ನಾವು ಇಲ್ಲಿ ತುಂಬಾ ಎಂಜಾಯ್ ಮಾಡ್ತೀವಿ. ನಮಗೆ ತುಂಬಾ ಖುಷಿ ಅನ್ಸ್ತದೆ. ನಮ್ಮ GPR ಬಡಾವಣೆಯಲ್ಲಿ 9 ದಿನಗಳ ಕಾಲ ನಾವು ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ವಿ. ತುಂಬಾ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಮೊದಲನೇ ದಿನದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳಿಗೆ ಕ್ರೀಡೆಗಳು ಮತ್ತು ಬಹುಮಾನ ವಿತರಣೆ, ಮತ್ತೆ ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ನಾವು ಆಚರಣೆಯನ್ನ ಮಾಡಿದ್ವಿ. ಪ್ರತಿದಿನವೂ ಒಂದು ದಿನಕ್ಕಿಂತ ಒಂದು ದಿನ ಮತ್ತೆ ವಿಜೃಂಭಣೆಯನ್ನೇ ಆಚರಣೆಯನ್ನ ಮಾಡಿದ್ವಿ. ಮತ್ತೆ ಗಣೇಶ ಹಬ್ಬ ಅಂದ್ರೆ ಇಲ್ಲಿ ನಾವು ಎಲ್ಲರೂ, ಇಲ್ಲಿರುವ ಎಲ್ಲಾ ಜನರು ಒಟ್ಟಿಗೆ ಸೇರಿ ಗಣೇಶ ಹಬ್ಬವನ್ನ ಮಾಡಿದ್ವಿ. ಇದು ಒಂದು ಕಡೆ ಐಕ್ಯತೆ, ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತೆ ಕಾಣುತ್ತೆ. ಹೀಗೆ ನಾವು ಗಣೇಶ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. GPR ಲೇಔಟ್ ಇಂದ ಮಾತಾಡ್ತಾ ಇದೀವಿ. ನಾವು ಈ ಶ್ರೀ ಮಹಾಗಣಪತಿದು ಇದು 19ನೇ ವರ್ಷದ ಗಣೇಶೋತ್ಸವ ಮಾಡ್ತಾ ಇದೀವಿ. ನಾವು ಇಲ್ಲಿ ಒಂದು ಒಳ್ಳೆ ಅನುದಾನ ಮಾಡ್ತಾ ಇದೀವಿ. ಒಂದು ದಿನಕ್ಕೆ 1000ರಿಂದ 1200 ಜನಕ್ಕೆ ಇಲ್ಲಿ ಅನ್ನದಾನ ಮಾಡ್ತಾ ಇದೀವಿ. ಇದು ಬರೀ ಅನುದಾನ ಅಲ್ಲ, ಮೃಷ್ಟಾನ್ನ ಭೋಜನ ಅಂತರ ಮಾಡಿ ಎಲ್ಲಾ ಭಕ್ತಂದ್ರು ಸಂತೋಷದಿಂದ ಸವಿದು ಹೋಗ್ತಾ ಇದ್ದಾರೆ. ಇದು ಎಲ್ಲರಿಗೂ ನಮ್ಮ ಸಂತೋಷದ ವಿಷಯ. ನನ್ನ ಹೆಸರು ಕುಮಾರ್ ಅಂತ, ನಾನು ಲೇಔಟ್ ಅಸೋಸಿಯೇಷನ್ ಅಲ್ಲಿ ಟ್ರೆಷರರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಗಣೇಶ ಫೆಸ್ಟಿವಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಎಲ್ಲ ಕಾರ್ಯಕ್ರಮಗಳು. ಅಪಾರ್ಟ್ ಫ್ರಮ್ ದಟ್ ನಾವು ಅಕಾಡೆಮಿಕ್ ಓದೋ ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡೋ ಹತ್ರ ಏನ್ ಮಾಡ್ತಾ ಇದೀವಿ ಅಂದ್ರೆ ಎವ್ರಿ ವರ್ಷ ಆಲ್ಮೋಸ್ಟ್ 19 years ಇಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಗಣೇಶ ಫೆಸ್ಟಿವಲ್ ಇಲ್ಲಿ GPR ಲೇಔಟ್ ಅಲ್ಲಿ. 19 ವರ್ಷ ನಾವು more than 70% ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 10th and 12th PUC ಓಕೆ ಸ್ಕೋರ್ ಮಾಡಿರೋ ಮಕ್ಕಳಿಗೆ ರೆಕಗ್ನೈಸ್ ಮಾಡಿ ಅವರಿಗೆ ಪ್ರೈಸಸ್, ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ವಿ. ಸೊ ಅದರಿಂದ ಅಷ್ಟೇ ಅವರಿಗೆ ಈ ಪಾರ್ಟ್ ಆಫ್ ಗಣೇಶ ಪ್ರೋಗ್ರಾಮ್ಸ್ ಅಲ್ಲಿ ಅದನ್ನು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್. ಸೊ ಹಂಗಾಗಿ ಮಕ್ಕಳಿಗೆ ಅವ್ರಿಗೆ ಓದೋ ಒಳ್ಳೆ ಸ್ಕೋರ್, ಒಂದು ಎನ್ಕರೇಜ್ಮೆಂಟ್, ಒಂದು ಮೋಟಿವೇಶನ್ ಇರ್ಲಿ ಅಂತ ಅದನ್ನ ನಾವು ರೆಗ್ಯುಲರ್ ಆಗಿ ಒಂದು 19 ವರ್ಷ ಅಂತ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ನಾವು ಆಲ್ಮೋಸ್ಟ್ ನಮ್ಮ ಲೇಔಟ್ ಅಲ್ಲಿ 1000 ಕುಟುಂಬ ಮೇಲೆ ಇದೆ. ಇಲ್ಲಿ ನಾವು ರೆಕಗ್ನೈಸ್ ಮಾಡುವಾಗ ಅದೇ ತರ ಓನರ್ಸ್, ಟೆನೆಂಟ್ಸ್ ಆತರ ಡಿಫ್ರೆನ್ಸ್ ಇಲ್ಲ. ಎಲ್ರು ಇಲ್ಲಿರೋ ಲೇಔಟ್ ಅಲ್ಲಿ ಇರೋ ಎಲ್ಲಾನು ಒಂದೇ ಕುಟುಂಬ. ಅಲ್ಲಿರೋ ಮಕ್ಕಳು ಎಲ್ಲರಿಗೂ ಯಾರ್ಯಾರು 70% ಎಬೋ ಇದಾರೋ ಎಲ್ಲರಿಗೂ ನಾವು ಒಂದು ರೆಕಗ್ನೇಷನ್ ಕೊಡ್ತಾ ಇದೀವಿ ವರ್ಷ. ಮತ್ತೆ ವಿದ್ಯಾ ಗಣಪತಿ ಅಂತ ನಾವು ಅದನ್ನ ರೆಕಗ್ನೈಸ್ ಮಾಡಿ ಕೊಡ್ತಾ ಇದೀವಿ. ವರ್ಷ ನೋಡಿದ್ರೆ ಅದು ಕೌಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಮೀನ್ಸ್ ಜಾಸ್ತಿ ಪರ್ಸೆಂಟೇಜ್ 70 and above ತಗೊಳ್ಳೋ ಮಕ್ಕಳು ಈಗ ಇವನ್ ಹೈಯೆಸ್ಟ್ 99 ಎಲ್ಲ ಬಂದ್ಬಿಟ್ಟಿದೆ ಈ ವರ್ಷ ಎಲ್ಲ ನೋಡಿದ್ರೆ. ಸೊ ಜಾಸ್ತಿ ಹೋಗ್ತಾ ಇದಾರೆ. ಸೊ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ. ಇದು ವಿಲ್ ಕಂಟಿನ್ಯೂ ಟು ಅದನ್ನ ಹಂಗೆ ಮಾಡ್ತಾ ಇರ್ತೀವಿ. GPR ಬಡಾವಣೆಯಲ್ಲಿ ನಾವು ದೇವಸ್ಥಾನ ಇದೆ. ಮುಖ್ಯವಾಗಿ ದೇವಸ್ಥಾನದಲ್ಲಿ ನಾವು ಪ್ರತಿ ಶನಿವಾರ ಅನ್ನದಾನ ಮಾಡ್ತೀವಿ ಮತ್ತು ವರ್ಷಕ್ಕೆ 2 ಸರಿ ವೈಕುಂಠ ಏಕಾದಶಿ ಮಾಡ್ತೀವಿ ಮತ್ತು ಪ್ರತಿ ಪೌರ್ಣಮಿ ದಿನ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾ ಇದೀವಿ. ಈ ಒಂದು ಎಲ್ಲಾ ಜನ ಸಂಕಷ್ಟಹರ ಗಣಪತಿ ಪೂಜಾ ಕೂಡ ಮಾಡ್ತಾ ಇದೀವಿ. ಹಾಗೂ ವಿಶೇಷವಾಗಿ ನಾವು ವರ್ಷಕ್ಕೊಂದ್ಸರಿ ನಾವು ಈ ವಿನಾಯಕ ಮಹೋತ್ಸವ ಅಂತ ಮಾಡ್ತೀವಿ. ಎಲ್ಲಾ ಜನಗಳು ಸೇರಿ ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದಾರೆ. ನಮ್ಮ ಟೀಮ್ ಆಗಿ ಅಸೋಸಿಯೇಷನ್ ಕೂಡ ಟೀಮ್ ಆಗಿ ವರ್ಕ್ ಮಾಡ್ತಾ ಇದೆ. ಇಲ್ಲಿ ಒಂದು 1000ರಿಂದ 1200 ಜನ ಊಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಸುಮಾರು ಹಲವಾರು ಕಮ್ಯುನಿಟೀಸ್ ಇದ್ದಾರೆ, ಹಲವಾರು ಭಾಷೆಗರಿದ್ದಾರೆ. ಇಲ್ಲಿ ಎಲ್ಲರೂ ಸರಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರಲ್ಲ, ಆತರ ಎಲ್ಲರೂ ಒಂದೇ ಕುಟುಂಬ, ಒಂದೇ ಫ್ಯಾಮಿಲಿ ತರ ನಾವು ಬಿಹೇವಿಯರ್ ಮಾಡಿ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇಲ್ಲಿ ಜೀವನ ಮಾಡ್ತೀವಿ. ಮತ್ತು ಹಾಗೂ ಇಲ್ಲಿ ಬಂದಂತ ಜನಗಳು ಬಾಡಿಗೆ ಆಗಿ ಬರ್ತಾರೆ, ಅವರೇ ಸ್ವಂತವಾಗಿ ಮನೆ ತಗೊಂಡು ಉತ್ತಮವಾಗಿ ಬೆಳೀತಾರಂತ ಈ ಸಂದರ್ಭದಲ್ಲಿ ಸಂತೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಸುಮಾರು 20 ವರ್ಷದಿಂದ ಈ ಲೇಔಟ್ ಅಲ್ಲಿ ವಾಸವಾಗಿದ್ದೀನಿ. ಸೊ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಗಣೇಶ ಹಬ್ಬ ನಾನೆಲ್ಲೂ ಇಷ್ಟೊಂದು ಜೋರಾಗಿ ಎಲ್ಲೂ ಮಾಡೋದು ನಾನು ನೋಡಿಲ್ಲ. ಅಷ್ಟು ಜೋರಾಗಿ
ಈವನ್ ಸ್ಟೂಡೆಂಟ್ಸ್ಗೆಲ್ಲ ಎಂಕರೇಜ್ ಮಾಡ್ತೀವಿ. ಸ್ಪೋರ್ಟ್ಸ್ ಇರುತ್ತೆ, ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಎಲ್ಲ ಡ್ಯಾನ್ಸ್ ಎಲ್ಲ ಕೊರಿಯೋಗ್ರಾಫರ್ ಕರೆಸ್ತೀವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ಸೀರಿಯಸ್ ಆಗಿ 1 month ಪ್ರಾಕ್ಟೀಸ್ ಮಾಡ್ತಾರೆ. ಆ ತರ ಎಲ್ಲ ನಮ್ಮ GPR याद रखना कि Amazon Fresh पे मिलता है कैशबैक, नो डिलीवरी फी और बैंक ऑफर्स. टैग योर भुलक्कड़ फ्रेंड्स और फैमिली मेंबर इन द कमेंट्स. जिनको याद दिलाना है कि Amazon Fresh से ग्रोसरी नहीं लाए तो महंगा पड़ेगा. ಲೇಔಟ್ ಬಡಾವಣೆ ಎಲ್ಲ ಒಂದು ಟೀಮ್ ವರ್ಕ್ ಇದೆ, ಎಲ್ಲ ಒಂದು ಫ್ಯಾಮಿಲಿ ತರ. ನಾವು 9 ದಿನ ಯಾವುದೇ ಗಲಾಟೆ ಆಗ್ಲಿ ಏನೇ ಆಗ್ಲಿ, ಏನೇ ಒಂದು ಫ್ಯಾಮಿಲಿ ತರ ಎಲ್ಲ ಸ್ಪೋರ್ಟ್ಸ್ ಆಗ್ಲಿ, ಎಲ್ಲ ದೇವಸ್ಥಾನ ಕಮಿಟಿ ಆಗ್ಲಿ, ಎಲ್ಲರೂ ಒಂದು ಟೀಮ್ ವರ್ಕ್ ಅಲ್ಲಿ ಮಾಡಿ ಇವತ್ತು ವಿಸರ್ಜನೆ ಮಾಡ್ತಾ ಇದ್ವಿ ಗಣಪತಿನ. ದೇವ್ರು ಎಲ್ಲಾರನ್ನೂ ಕಾಪಾಡಿ ನಮ್ಮ ಲೇಔಟ್ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. Like this festival, Ganesha festival, is not only the festival for us; it's a family festival. So all together, well organized, well executed, everything like any software we are executed as a project, right? It will go very smoothly. So we are all together. We'll enjoy the festival with families, kids. Everyone will enjoy in this festival. So that way we are enjoying and we are celebrating yearly once like a family festival for us. దేశానికి రాజు మంచి మనస్తత్వం ఉన్న రాజు ఉంటే ఆ దేశంలో ప్రజలంతా సుభిక్షంగా ఉంటారు. అదే విధంగా నా GPR రాయల్ లేవిట్ లో ఉన్న నాయకత్వము మన పాటిల్ గారు అయితేనేమి, తులసిరామ్ గారు అయితేనేమి, చంద్రశేఖర్ అయితేనేమి, రావు గారు, గౌడ్ గారు, లింగప్ప గారు, వీళ్ళందరూ నడిపిస్తున్నారు మా రాయల్ లేవిట్ ను. అందరూ ఒక్క చోట వచ్చి భోంచేస్తున్నాము. మా రాయల్ లేవిట్ లో ఎవరింట్లో గానీ వంట చేయటం లేదు. అందరూ వచ్చి ఒకే చోట భోంచేస్తున్నాము. చిన్న పిల్లల కాడ నుంచి వయసైన వారి వరకు అనేక కాంపిటీషన్లు పెట్టి అందరికీ ప్రైజులు ఇచ్చి ఎంకరేజ్మెంట్ చేస్తున్నారు. మేమంతా చాలా సంతోషపడుతున్నాము. వారి మేనేజ్మెంట్ చాలా బాగుంది కాబట్టి మేము ಸಂತೋಷಪಡ್ತುನ್ನಾಮು. ಥ್ಯಾಂಕ್ ಯು. ಆನೇಕಲ್ ತಾಲೂಕಿನ ಉಸ್ಕೂರು ಗೇಟ್ ಬಳಿ ಇರುವ GPR ರಾಯಲ್